ಮಾನಸ ಸರೋವರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಡಾಕ್ಟರ್ ಸುರೇಖಾ ಅವರಿದ್ದಾರೆ, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಅದಮ್ಯ ರೇಖಿ ಸೆಂಟರ್ನ ಮುಖ್ಯಸ್ಥೆ. ಇನ್ನೊಂದು ಪ್ರಶ್ನೆ ಬಂದಿದೆ, ಇದು ಏಂಜಲ್ಸ್ ನಾವು ಏನು ಎಪಿಸೋಡ್ ಮಾಡಿದ್ವಿ, ತುಂಬ ಜನ ನೋಡಿದ್ದಾರೆ ನೀವು ಮತ್ತು ತುಂಬ ಕಮೆಂಟ್ಗಳು ಬಂದಿದೆ. ಅದರಲ್ಲಿ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ, ಏಂಜಲ್ಸ್ ಕಣ್ಣಿಗೆ ಕಾಣ್ತಾರಾ ಅಂಥೇಳಿ. ನೀವು ಲಾಸ್ಟ್ ಎಪಿಸೋಡಲ್ಲಿ ಕಣ್ಣಿಗೆ ಕಂಡಿರೋದ್ರ ಬಗ್ಗೆನೇ ನೀವು ಅಂದರೆ ಫಿಸಿಕಲ್ ಐಸ್ಗೆ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆನೇ ನೀವು ಹೇಳಿದ್ದು. ಆದರೂ ಅವರು ಆ ಪ್ರಶ್ನೆ ಕೇಳಿದರೆ ಪ್ರಾಯಶಃ ಅವರು ಇನ್ನೂ ಕ್ಲಾರಿಟಿ ಬೇಕು ಅಂತ ಅನಿಸುತ್ತೆ. ಅಂದರೆ ಕಣ್ಣಿಗೆ ಕಾಣಿಸ್ತಾರ ಅಂದರೆ ಎಲ್ಲೋ ಒಂದು ಕಡೆ ದೂರದಲ್ಲಿ ನೋಡು ಅಲ್ಲಿದೆ ಅಂತ ಅನಿಸೋದು, ನನಗೊಂದು ಇಮ್ಯಾಜಿನೇಷನ್ ಆಗೋದು ಅದು ಬೇರೆ. ಇಮ್ಯಾಜಿನೇಷನ್ ಕೆಲವೊಂದು ಸಲ ನೀವು ಹೇಳಿದ್ದಂಗೆ ಇಮ್ಯಾಜಿನೇಷನ್ನು ಮಾಡ್ಕೋಬೋದು. ನಾನು ಆ ಥರದ್ದು ಮನಸ್ಸು ಕೆಲವೊಂದು ಸಲ ಆ ಥರ ಆಟಗಳನ್ನ ಆಡಬಹುದು ಅಂತ ನನಗನ್ಸುತ್ತೆ. ಆದರೆ ನಿಜವಾಗ್ಲೂ ನಮ್ಮ ಕಣ್ಣೆದುರುಗಡೆ ಅಂದರೆ ನಮ್ಮ ಹತ್ತಿರದಲ್ಲಿ ಕಾಣಿಸ್ತಾರಾ ಅನ್ನೋದು ಅವ್ರ ಪ್ರಶ್ನೆ. ಏಂಜಲ್ಸ್ ಆ್ಯಂಡ್ ದೇವಾಸ್ ಥೆರಪಿ ಅಂತಿದೆ. ಆ ದೀಕ್ಷೆ ತೊಗೊಂಡವರಿಗೆ ಕ್ಲಾಸಲ್ಲಿ ಅವ್ರಿಗೆಲ್ಲರಿಗೂ ಫೀಲ್ ಆಗುತ್ತೆ. ಮೊದಲು ನಾವು ಹೇಳಿರಲ್ಲ ಹೇಗೆ ಕಾಣ್ತಾರೆ ಏನು, ಅದ್ರ ಡೀಟೇಲೇ ಕೊಟ್ಟಿರಲ್ಲ. ದೀಕ್ಷೆ ಆಗ್ತಿದ್ದಂಗೆ ದೀಕ್ಷೆಲ್ಲೇ ಎಷ್ಟೋ ಜನಕ್ಕೆ ಕಾಣಿಸುತ್ತೆ. ಆಮೇಲೆ ಅವ್ರ ಲೈಫಲ್ಲಿ ಏಂಜಲ್ಸಿಂದ ಹೆಲ್ಪ್ ತೊಗೊಳ್ಳೋದು ಆ ಥರ ಎಲ್ಲ ಇದೆ. ಏನಂತಂದರೆ ಆ ಒಂದು ಸರ್ಕಲ್ಲಿಗೆ ಬಂದಾಗ ಅದು ಏನು ಅಂತ ಕರೆಕ್ಟಾಗಿ ಕ್ಲಾರಿಟಿ ಸಿಗುತ್ತೆ. ದೂರದಲ್ಲಿ ನಿಂತು ನೋಡುವಾಗ ಅದು ಗೊತ್ತಾಗಲ್ಲ. ಈಗ ಏಂಜಲ್ಸು ಅವತ್ತು ಕಣ್ಣಿಗೆ ಕಾಣಿಸಿದ್ದು ಸುಮಾರು ಜನ ನೋಡಿದರು ನನ್ನ ಜೊತೆ. ಅದನ್ನು ಆಲ್ರೆಡಿ ಹೇಳಿದ್ದೀನಿ ನಾನು. ಸುಮಾರು ಜನ ಒಂದೇ ಸರಿ ನೋಡಿದ್ರು, ಎಲ್ರಿಗೂ ಕಾಣಿಸ್ತದು. ಅವರು ಮೇಲ್ಗಡೆ ಹೋಗ್ತಾ ಹೋಗ್ತಾ ಕಲರ್ ಡಿಮ್ ಆಯಿತು, ಅಂದರೆ ಕಲರ್ ಕಾಣಿಸ್ಲಿಲ್ಲ, ಬ್ರೈಟ್ ವೈಟ್ ಕಾಣಿಸ್ತಾ ಇತ್ತು. ಫಸ್ಟು ಸ್ಟಾರ್ಟಿಂಗಲ್ಲಿ ಯಾರು ನೋಡಿದ್ರು ಅವರಿಗೆ ತುಂಬ ಕ್ಲಿಯರಾಗಿ ಕಲರು ಕಾಣಿಸಿತ್ತು. ಆಮೇಲೆ ದಿನನಿತ್ಯದ ನಮ್ಮ ಜೀವನದಲ್ಲಿ ಅವ್ರ ಹೆಲ್ಪ್ ಇದ್ದೇ ಇರುತ್ತೆ. ನಾವು ಆ ಥರ ಟ್ಯೂನ್ ಆದಾಗ, ಆ ದೀಕ್ಷೆ ತೊಗೊಂಡು ಟ್ಯೂನ್ ಆದಾಗ ಖಂಡಿತ ಅದು ಕಾಣಿಸುತ್ತೆ. ಆ ಥರ ಕೆಲವರಿಗೆ ದೀಕ್ಷೆ ತೊಗೊಳ್ಳೋದೇ ಬೇಕಾಗಿಲ್ಲ. ಅವ್ರು ಏನೋ ಪಾಸ್ಟ್ ಲೈಫಲ್ಲಿ ಜರ್ನಿ ಮಾಡಿರ್ತಾರೆ, ಅವರಿಗೂ ಕೂಡ ಏಂಜಲ್ಸ್ ಎಲ್ಲ ಕಾಣಿಸೋದೆಲ್ಲ ಇದೆ. ಸುಮಾರು ಜನ ನನಗೆ ಕಾಲ್ ಮಾಡಿದ್ದಾರೆ, ನಾನು ನೋಡಿದ್ದೆ ಅಂತ ಮೆಸೇಜು ಹಾಕಿದ್ದಾರೆ ಕೆಲವರು, ನನಗೂ ಕಾಣಿಸಿತ್ತು ಅಂಥೇಳಿ. ಆಮೇಲೆ ಮೈಂಡ್ ವರ್ಕ್ ಆದರೆ ನಾವು ತುಂಬ ಅದನ್ನು ಶೋಧನೆ ಮಾಡಿ ಪರೀಕ್ಷೆ ಮಾಡಿ ನಂಬಿರೋದು. ಆರಂಭದಲ್ಲಿ ಹಿಂಗಿರುವಾಗ ಇಲ್ಲ ನನ್ನ ಮೈಂಡಲ್ಲೇ ನಾನು ಇಮ್ಯಾಜಿನ್ ಮಾಡ್ಕೊಂಡಿರ್ಬೋದೇನೋ ಅಂತ. ಆಮೇಲೆ ನನಗೆ ಏನು ಗೊತ್ತಿರುತ್ತೋ ಆ ಥರ ಬರ್ತಾನೆ ಇರಲಿಲ್ಲ, ಅವರು ಬೇರೆ ಥರನೇ ಕಾಣಿಸುತ್ತೆ. ಹಾಂ, ಆ ಥರ ಎಲ್ಲ ನೋಡಿದ್ದೀವಿ. ಮತ್ತು ಈಗಂತೂ ಅದು ಸಾಮಾನ್ಯ ದೀಕ್ಷೆಯಲ್ಲಿ ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ. ಅವ್ರು ಆ್ಯಕ್ಟಿವೇಟ್ ಆಗಲೇಬೇಕು, ಹಾಗೇ ಆಗ್ತಾರೆ. ಆಮೇಲೆ ನನ್ನೊಬ್ಬಳಿಗೆ ಅಲ್ಲ, ಪ್ರತಿಯೊಬ್ಬರಿಗೂ ಅವರು ಯಾವ ಥರ ಬಂದಿದ್ರು, ಅವರ ಏನು ಯಾವ ಥರ ಬಟ್ಟೆ ಹಾಕಿದ್ದಾರೆ, ಸೋರ್ಡ್ ಇದೆಯಾ ಕೈಯಲ್ಲಿ ಅಥವಾ ಇನ್ನೇನು ಆಯುಧ ಇದೆ ಕೈಯಲ್ಲಿ, ಯಾವ ಥರ ಬಂದಿದ್ದಾರೆ ಅಂತ ಕಾಣಿಸುತ್ತೆ. ಈಗ ನನಗೇನು ಕಾಣಿಸಿರುತ್ತೋ ಹಾಗೆಯೇ 4 ಜನ ಸ್ಟೂಡೆಂಟ್ಸಿಗೂ ಸೇಮ್ ಕಾಣಿಸಿರುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಹೇಳಲ್ಲ, ಸೇಮ್ ಅವ್ರು ಅವತ್ತಿನ ದಿನ ಹೇಗೆ ಬಂದಿರ್ತಾರೋ ಹಾಗೆ ಕಾಣಿಸುತ್ತೆ. ಆಮೇಲೆ ಯಾವ ಆ್ಯಂಗಲಲ್ಲಿ ನಿಂತಿದ್ದಾರೆ, ಎಲ್ಲಿದ್ದರು, ಕೈ ಹೇಗೆ, ಲೆಫ್ಟ್ ಹ್ಯಾಂಡ್ ಹೇಗಿತ್ತು, ರೈಟ್ ಹ್ಯಾಂಡ್ ಹೇಗಿತ್ತು ಎಲ್ಲ ಹೇಳ್ತಾರೆ. ಇದೆಲ್ಲ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡುವಾಗ ಆಗುವಂಥದ್ದು. ಕೆಲವರಿಗೆ ಕಣ್ಣು ಮುಚ್ಚಿ ಕಾಣಿಸುತ್ತೆ, ಕಣ್ಣು ಮುಚ್ಕೊಂಡಾಗ ಕಾಣಿಸುತ್ತೆ. ಕೆಲವರಿಗೆ ಕಣ್ಣಿಗೆ ಕಾಣಿಸುತ್ತೆ. ಕಣ್ಣಿಗೆ ಕಾಣಿಸುತ್ತೆ. ಹಾಂ. ಆಮೇಲೆ ಕೆಲವರಿಗೆ ಗೊತ್ತಾಗುತ್ತೆ, ಥಾಟ್ ಫಾರ್ಮಲ್ಲಿ ಬರುತ್ತೆ. ಇವರು ಹೀಗಿದ್ದಾರೆ ಅಂತ ಥಾಟ್ ಫಾರ್ಮಲ್ಲಿ ಗೊತ್ತಾಗುತ್ತೆ. ಅಂದರೆ ಆ ಶಕ್ತಿ ಟ್ಯೂನ್ ಆಗಬೇಕಷ್ಟೇ, ಅದನ್ನೇ ಆ ಟ್ಯೂನ್ ಅಂತ ಹೇಳೋದು. ಟ್ಯೂನ್ ಅಂದಾಗ ನಂಗೆ ಒಂದು ಒಳ್ಳೆ ಉದಾಹರಣೆ ನೆನಪು ಅಂತಂದರೆ, ಈಗ ಒಂದು ರೇಡಿಯೋ ಸ್ಟೇಷನ್ ಕೇಳಬೇಕು ಅಂದರೆ ಅದಕ್ಕೊಂದು ಫ್ರೀಕ್ವೆನ್ಸಿ, ಆ ಫ್ರೀಕ್ವೆನ್ಸಿ ನೀವು ಟ್ಯೂನ್ ಮಾಡಿದರೆ ನಿಮ್ಮ ರೇಡಿಯೋ ಆ ಧ್ವನಿ ಕೇಳುತ್ತೆ. ನೀವು ಆ ಫ್ರೀಕ್ವೆನ್ಸಿ ಇಲ್ಲ ಅಂತಂದರೆ ರೇಡಿಯೋ ಕೇಳಲ್ಲ. ರೇಡಿಯೋ ಕೇಳಲ್ಲ ಅಂದಾಗ ರೇಡಿಯೋ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅನ್ನೋದೊಂದು ಒಳ್ಳೆ ಎಕ್ಸಾಂಪಲ್. ಓಕೆ, ಸೊ ನೀವು ಹೇಳಿದ್ದು ನನಗೆ ಅರ್ಥ ಆಯಿತು, ನೀವು ಹೇಳಿದ್ದು. ಬಟ್ ನನಗೊಂದು ಪ್ರಶ್ನೆ ಬಂತು, ಇವರೆಲ್ಲ ಎಲ್ಲಿಯವರು ಬೇಸಿಕಲಿ ಏಂಜಲ್ಸ್ ಎಲ್ಲ ಎಲ್ಲಿಯವರು? ಅಂದರೆ ಅವರು ನಮ್ಮ ಸುತ್ತಮುತ್ತ ಇದ್ದು ನಾವು ಅಂದ್ಕೊಂಡಾಗ ಕಾಣಿಸ್ತಾರಾ, ಅಥವಾ ಎಲ್ಲೋ ಒಂದು ಕಡೆ ಇದ್ದು ನಾವು ಬೇಕು ಅಂದಾಗ ನಮಗೆ ಬರ್ತಾರಾ? ಹಾಂ, 5th ಡೈಮೆನ್ಷನಲ್ಲಿ ಇರೋರು ಇವರೆಲ್ಲ ಏಂಜಲ್ಸ್ ಎಲ್ಲ. ಹೇಗಂತಂದರೆ ಮನುಷ್ಯ ಭೂಮಿ ಮೇಲೆ ಬರೋ ಅಂದರೆ ಏನು ಬಂದಿದ್ದಾನೋ ಅದ್ರ ಮುಂಚೆನೇ ಇವರು ಪರಮಾತ್ಮನಿಂದ ಸೃಷ್ಟಿಯಾದವರು ಸೂಕ್ಷ್ಮ ಲೋಕದಲ್ಲಿ. ಯಾವ ಧರ್ಮಕ್ಕೂ ಸೇರಿದವರಲ್ಲ ಇವರು. ಎಲ್ಲ ಧರ್ಮದವರು. ಈಗ ನಾವು ಹಿಂದೂ ಧರ್ಮದಲ್ಲಿ ಗಂಧರ್ವರ್ ಅಂತ ಹೇಳ್ತೀವಿ, ಅವರು ಫಾರಿನಲ್ಲೆಲ್ಲ ಏಂಜಲ್ಸ್ ಅಂತ ಹೇಳ್ತಾರೆ, ಕ್ರಿಶ್ಚಿಯಾನಿಟಿಯಲ್ಲಿ ಏಂಜಲ್ಸ್ ಅಂತ ಹೇಳ್ತಾರೆ, ಹಾಗೆ ಪರಿ ಅಂತ ಹೇಳ್ತಾರೆ, ಪರಿಗಳಂತ ಹೇಳ್ತಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಹೆಸರು ಕೊಟ್ಟಿದ್ದಾರೆ. ಆದರೆ ಎನರ್ಜಿ ಮೂಲದಲ್ಲಿ ಒಂದೇ. ಅದನ್ನು ನೋಡೋವಂಥವ್ರು ಬೇರೆ ಬೇರೆ ಇದರಲ್ಲಿ ಅವ್ರವ್ರಿಗೆ ಹೇಗೆ ಬೇಕೋ ಹಾಗೆ ಕಲ್ಪಿಸ್ಕೊಂಡಿದ್ದಾರೆ, ಹೆಸರು ಕೊಟ್ಟಿದ್ದಾರೆ. ಬಟ್ ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ 3 ಜನ ನಿಮ್ಮ ಹತ್ರ ರೇಖಿ ತಗೋತಾ ಇದ್ದು, ಹೌದೌದು, ಅವ್ರಿಗೆ 3 ಜನರಿಗೆ ಒಂದೇ ಥರ ಕಾಣಿಸ್ತಾರೆ. ಹೌದು, 3 ಜನನು ಅಂದರೆ ಕ್ರಿಶ್ಚಿಯನ್ಸು ಬರ್ತಾರೆ, ಮುಸ್ಲಿಮ್ಸು ಇದ್ದಾರೆ, ಎಲ್ರಿಗೂ ಕಾಣಿಸಿದೆ. ಸೊ ನಿಜವಾದ ಭಾವೈಕ್ಯತೆ ಅಲ್ಲೇ ಇದೆ. ಹೊರಗಡೆ ಏನೇನೋ ಡಿಫ್ರೆನ್ಸ್ಗಳಿದೆ, ಬಟ್ ಮೂಲ ಒಂದೇ ಅಂತ ನೀವು ನಿಮ್ಮ ಮಾತಿಂದ ನನಗೆ ಅನ್ನಿಸ್ತಾ ಇದೆ. ಹೌದು. ಓಕೆ,
ಅಂದರೆ ಈ ರೇಖಿ ದೀಕ್ಷೆ ಮೂಲಕ ಅಂದರೆ ನೀವು ಏನು ಹೇಳಿದ್ರೆ ಆ ದೀಕ್ಷೆ ಮೂಲಕ ಮಾತ್ರ ನೋಡೋಕ್ಕೆ ಸಾಧ್ಯನಾ ಅಥವಾ ಸುಮ್ಮನೆ ನಾನು ಅಂದರೆ ಈಗ ನಮ್ಮ ಚಾನಲ್ ನೋಡ್ತಿರುವಂಥ ಪ್ರೋಗ್ರಾಮ್ ನೋಡ್ತಿರುವಂಥ ಮನೆಯಲ್ಲಿ ಕೂತ್ಕೊಂಡು ಏನಾದರೂ ಮಾಡ್ಬೋದಾ? ಹಾಂ ನೋಡಿ, ನಾನು ಹೇಳಿದ್ದು ಯಾವಾಗ ಅಂದರೆ ಅವರು ಕಾಣಿಸ್ತಾರೆ ಅನ್ನೋ ಗ್ಯಾರಂಟಿಲಿ ನಾನು ಹೇಳಿದ್ದು. ಈಗ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಸಾಧನೆ ಮಾಡ್ತಿರೋರಿಗೆ ಯಾವುದೋ ಒಂದು ಧ್ಯಾನದಲ್ಲಿ ಇರಲಿ, ಅವರು ತುಂಬ ಸಾಧನೆ ಮಾಡಲಿ, ಖಂಡಿತ ಇವರೆಲ್ಲ ಕಾಣಿಸ್ತಾರೆ. ಈಗ ನೀವು ಏಂಜಲ್ಸ್ ಬಗ್ಗೆ ಅಂತಲೇ ನೀವು ಪರ್ಟಿಕ್ಯುಲರ್ ಆಗಿ ಕೇಳಿದ್ದಕ್ಕೆ ನಾನು ಏಂಜಲ್ಸ್ ಆ್ಯಂಡ್ ದೇವಾಸ್ ಥೆರಪಿ ಅಂತಿದೆ, ಅದರಲ್ಲಿ ಟ್ಯೂನ್ ಆದಾಗ ಕಾಣಿಸುತ್ತೆ ಅಂತ ಹೇಳಿದ್ದು. ಇಲ್ಲ ಅಂತಂದರೆ ಎಲ್ಲ ಸಾಧಕರಿಗೂ ಕಾಣಿಸ್ತಾರೆ. ಇವರು ಸಾಧನೆ ಮಾಡ್ತಾ ಹೋಗಬೇಕು, ಒಂದು ಶಿಸ್ತಿಗೆ ಅಳವಡ್ಬೇಕು, ಅಂದರೆ ಒಂದು ಶಿಸ್ತನ್ನ ಅಳವಡಿಸ್ಕೋಬೇಕು. ನಾವು ಪ್ರತಿದಿನ ಧ್ಯಾನ ಮಾಡ್ತಾ ಇರಬೇಕು. ಓಕೆ, ಹಾಂ, ಧ್ಯಾನನೂ ಮಾಡದೆ ಶಿಸ್ತನ್ನು ಅಳವಡಿಸ್ಕೊಳ್ಳದೆ ಆ ಒಂದು ಸರ್ಕಲಲ್ಲಿ ಇಲ್ಲದೆ ಇದ್ರೂ ಕಾಣ್ಬೋದಾ? ಕೆಲವೊಬ್ರು ಆ ಥರ ನಾನು ಕಾಣಿಸ್ತು ಅಂತ ಹೇಳಿದವರೆಲ್ಲ ಹೇಗೆ ಅಂತ ಹೇಳಿದ್ರೆ, ಪಾಸ್ಟ್ ಲೈಫಲ್ಲಿ ಅವರು ಏನಾದರೂ ಮಾಡಿರ್ತಾರೆ ಸಾಧನೆ, ಈ ಲೈಫಲ್ಲಿ ಮಾಡ್ದಲ್ಲೇ ಇರ್ಬೋದು, ಹಿಂದಿನ ಜನ್ಮದಲ್ಲಿ ಮಾಡಿರ್ತಾರೆ. ಆ ಒಂದು ಇದರಿಂದ ಅವರ ಕೆಪಾಸಿಟಿ ಹಾಗೆ ಆ್ಯಕ್ಟಿವೇಟ್ ಆಗಿರುತ್ತೆ, ಹಾಗೆಯೇ ಅದು ಬಂದಿರುತ್ತೆ, ಟ್ರಾನ್ಸ್ಫರ್ ಆಗಿರುತ್ತೆ, ಅದರಿಂದ ಅವ್ರಿಗೆ ಕಾಣಿಸ್ಬೋದು.